ರಾಜ್ಯದಲ್ಲಿ ಈಗಾಗಲೇ 4,300 ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಿವೆ ಅಂದರೆ ಇದು ನೋವಿನ ಸಂಗತಿ. ಶಾಲೆ ಕಟ್ಟಲು ಜಾಗ ಕೊಟ್ಟವರು ಆ ಶಾಲೆಯಲ್ಲಿ ವೃತ್ತಿ ಮಾಡಿದ ಶಿಕ್ಷಕರಿಗೆ ಯಾವ ರೀತಿ ಆಗಬಹುದು? ಕನ್ನಡ ಶಾಲೆಗಳನ್ನು ಉಳಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಶಾಸಕ NH ಕೋನರೆಡ್ಡಿ ಹೇಳಿದರು. ನವಲಗುಂದ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ನಡೆದ ತಾಲೂಕಾ ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಅನೇಕ ಸವಲತ್ತು ನೀಡಿದೆ. ಅಲ್ಲದೆ ನಿಮ್ಮ ಬಹುದಿನದ ಬೇಡಿಕೆಯಾಗಿರುವ 7ನೇ ವೇತನ ಆಯೋಗ ಕೂಡ ಜಾರಿ ಮಾಡಿದೆ ಎಂದರು. ಈ ವೇಳೆ ತಹಶೀಲ್ದಾರ್ ಸುಧೀರ್ ಸಾವ್ಕಾರ್, BEO ಶಿವಾನಂದ ಮಲ್ಲಾಡ್, ಪುರಸಭೆ ಮುಖ್ಯಾಧಿಕಾರಿ YG ಗದ್ದಿಗೌಡರ್, ತಾಲೂಕಾ ಸರ್ಕಾರಿ ನೌಕರರ ಸಂಘ, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ವರದಿ DC ಗುಳೇದ್, JSK ಕನ್ನಡ ನ್ಯೂಸ್, ನವಲಗುಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಾಕತ್ತಿದೆ. 14 ಬಜೆಟ್ ಮಂಡನೆ ಮಾಡಾರ, ಕೊಟ್ಟು ಮಾಡ್ದಂಗೆ ನಡ್ಕೋತಾರೆ. 7ನೇ ವೇತನ ಆಯೋಗ ಜಾರಿ ಮಾಡ್ತಾರ ಅಂತ ಹೇಳ್ತಾರೆ. ಇವು ನನಗೆ ಮನವಿ ಕೊಟ್ಟಾಗ ಒಂದು ವಾರ ಅಂತ ಹೇಳಿದೆ. ಕರೆಕ್ಟ್ 27 ದಿವಸಕ್ಕೆ ಆದೇಶ ಆಯ್ತು. 27 ಡೇಸ್ ಅದು ಕೊಟ್ಟು ನನಗೆ ಒಂದು ಇಂಟರ್ನಲ್ ಮೀಟಿಂಗ್ ಅಂತ ಹೇಳಿದೆ. ನಮ್ದು ನಾವು ಮಾತು ಕೊಟ್ಟೇನೆ ಅಂತ ಹೇಳಿ ಕೊಟ್ಟ ಮಾತಿನಿಂದ ನಡೆದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ 5 ಗ್ಯಾರಂಟಿ ಕೊಟ್ಟು ನಿಮ್ದು 6ನೇ ಗ್ಯಾರಂಟಿ ನಿಮ್ಮ ಮೇಲೆ ಬಹಳ ಜನ ಡಿಪೆಂಡ್ ಆಗ್ಯಾರ. ಸೇವೆ ನೀವು ಹೆಂಗೆ ಕೊಡ್ತೀರಿ ಅನ್ನೋದು ಬಹಳ ಡಿಪೆಂಡ್. ಈಗ ತಹಸೀಲ್ದಾರ್ ಅವರು, ನಾನು, ಚೀಫ್ ಆಫೀಸರ್, ನಮ್ಮ ಜೀವನ್ ಪವರ್ ಅನ್ಕೊಂಡು ಗುಡ್ಡ ದಿಗಿನ ಬಂದ್ವಿ. ಒಂದು ಗಾಡಿ ಹೋಗ್ತಿರ್ಲಿಲ್ಲ ಅಲ್ಲಿ. ಸೊಳ್ಳಿ ಆ ಹಿಟಾಚಿ ಹಚ್ಚಿದ ತುಂಬಾ ಸೊಳ್ಳಿನ ಬರ್ತಾವ. ಅಂತ ಕಸ ಎಲ್ಲ ತೆಗೆದು ಈಗ ಹೈವೇ ಗತಿ ರೋಡ್ ಮಾಡಕತ್ತೀವಿ. ಆ ಸೇವೆ ಹಂಗೆ ಬರುವುದೇ ಇಲ್ಲ. ಅದು ನಾವು ಗುಡ್ದಾರ ಮಣ್ಣ ತೆಗೆದಲ್ಲಿ ಹಾಕ್ತೇವೆ. ಬಟ್ ಮಾಡುವಂತ ಕಮಿಟ್ಮೆಂಟ್ ಬೇಕಲ್ಲ. ಬಡೇ ದಾರಿಯಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂತ 100 ರಸ್ತೆಗಳು ಮಾಡಿದ್ವಿ. ಇವತ್ತು ಅದನ್ನ ನೆನೆಸ್ತಕ್ಕಂಥ ಕೆಲಸ ನಾವು ಹೇಗೆ ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ತೇನೆ, ನಿಮ್ಮದು ಕೂಡ ಜನಸೇವೆ. ಆ ಜನಸೇವೆ ಮಾಡಿದಾಗ ನಿಮ್ಗೆ ಅನ್ಬೋದು. ಇವತ್ತು ನನಗೆ ಪೇಪರ್ ಓದಿದಾಗ ಬಹಳ ದೊಡ್ಡ ಆಯಿತು. 4,300 ಸ್ಕೂಲ್ಗಳು ಬಂದಾಗೋ ಸ್ಥಿತಿಗೆ ಬಂದು ಮುಟ್ಟಿದೆ ನಮ್ಮ ಕರ್ನಾಟಕ. ಅದರ ಅರ್ಥ ಏನಾಗಿರ್ಬೋದು ಒಂಥರ ನೋಡಿ. ಇವತ್ತು ಬಂದ್ ಆಗ್ತಾವಪ್ಪ ಅಂದ್ರೆ ಎಷ್ಟು ನೋವಾಗಿರ್ಬೋದು ಶಾಲೆ ಕಟ್ಟಿದವ್ರಿಗೆ, ಹಿಂದೂ ಏರಿಯಾ ಜಾಗ ಕೊಟ್ಟಂತವ್ರಿಗೆ. ಯಾಕೆ ಹಿಂಗಾಗ್ತದಂತ ನಾವು ನೀವು ಕೂಡ ಆತ್ಮಾವಲೋಕನ ಮಾಡಬೇಕು. ಕನ್ನಡ ಶಾಲೆಗಳು ಉಳಿದಿದ್ರೆ ಸಾಧ್ಯನೇ ಇಲ್ಲ ಜೀವನ. ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ.